ನೀನು ಹಾವು ಹಾವಲ್ಲ ಮೇಷ್ಟ್ರೆ. ಮೊಟ್ಟೆಗೆ ಹಿಂದಿಲಿ ಅಂತಾರೆ ಅಂಡ. ಓಯ್ ನೀನೇ ನನ್ ಗಂಡ. ನಿಮ್ಮ ಅಮ್ಮನ ಪಿಂಡ. ತಪ್ಪು ನಿಂದಲ್ಲಮ್ಮ, ದೇವ್ರದು. ಸುಂದರವಾದ ರೂಪ ಕೊಟ್ಟ, ತಲೆಯಲ್ಲಿ ಸೆಗಣಿ ಇಟ್ಟ. ನಿಮ್ ಹೆಸರೇನು? ತುಂಬಾ ಚೆನ್ನಾಗಿದೆ. तो चलिए शुरू करते हैं. ಗೈಸ್, ಮತ್ತೆ ಈ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ವಿಕ್ಕಿ ಬಿಗ್ ಬಾಸ್ ಹೋಗ್ಲಮ್ಮ, ಬಿಗ್ ಬಾಸ್ ಹೋಗದ್ಮೇಲೆ ವಿನ್ನರ್ ಆಗ್ಲಮ್ಮ, ವಿನ್ನರ್ ಆಗಿದ್ಮೇಲೆ ಆಚ ಕಡೆ ಬಂದ್ಮೇಲೆ ಫುಲ್ ತಾನೆ ಫೇಮಸ್ ಅಮ್ಮ. ಡುಂಪಾ ಪಾ ಡುಂಪಾ 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 ಪಾ ಡುಂಪಾ ಡುಂಪಾ. ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸುಸ್ತಾದ, ಇನ್ನು 2 ನಿಮಿಷ ಮಾತಾಡಿದ್ರೆ ಸತ್ಯ ಹೋಗೋನು. ಟಿವಿ ಚರ್ಚೆ ಆಗ್ತೀನಿ, 50,000 ಲಾಸ್ ಆದ್ರೂ ಪರವಾಗಿಲ್ಲ. ಯಾವ ಇವೆಲ್ಲ ಹಾಲುಮ್ಮ ಡೋಲುಮ್ಮ ವಿಕ್ಕಿ ಗಾಂಡು ಅಮ್ಮ. ಬಿಗ್ ಬಾಸ್ ಹೋಗೋಕ್ ಮುಂಚೆ ನೆಗೆದ್ ಬಿದ್ ನೆಲ್ಲಿಕಾಯಿ ಆಗ್ಲಮ್ಮ. ಅವನು ಹಾಫ್ ಮೆಂಟ್ಲು ಸುತ್ತೆ. ಗೈಸ್, ಮೊದಲು ಈ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ದಯವಿಟ್ಟು ಈ ಸತ್ಯನ ಬಿಗ್ ಬಾಸ್ಗೆ ನನ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ಕರ್ನಾಟಕದಲ್ಲಿ ಇರೋ ಪ್ರತಿಯೊಂದು ಕನ್ನಡಿಗರಿಗೆ ಅಮ್ಕುಡುಮ್ಕು ಮಾಡುವ ನಮಸ್ಕಾರಗಳು. ಏನಪ್ಪಾ ವಿಷಯ ಅಂದ್ರೆ, ಬಿಗ್ ಬಾಸ್ ಅನ್ನೋದು ತುಂಬಾ ಜನ ಕನ್ಸು, ತುಂಬಾ ಜನ ಜೀವನ. ನಂದು ಕನ್ಸಲ್ಲ, ಅದು ನನ್ನ ಡ್ರೀಮ್ ಬಿಗ್ ಬಾಸ್. ಸೊ ಪ್ರತಿಯೊಬ್ಬರಿಗೂ ಕೈ ಮುಗ್ದಿ ಕೇಳ್ಕೊಂತೀನಿ. ಸೊ ಬಿಗ್ ಬಾಸ್ ಅಂತ ಕಮೆಂಟ್ ಮಾಡಿ. तो चलिए शुरू करते हैं. ಲೋ ಗೋಪಾಲ್, ಕನ್ಸು ಅಂಡ್ ಡ್ರೀಮ್ ಎರಡು ಒಂದೇ ಗುಣ ಹೋಗ. ನೀನೇನಾದ್ರೂ ಬಿಗ್ ಬಾಸ್ ಹೋದ್ರೆ ನಮ್ಮ ಮನೆದು 100 ದಿನ ಡಿಶ್ ತೆಗ್ಸಿ ಬಿಡ್ತೀನಿ. ಬಿಗ್ ಬಾಸ್ ಒಳಗೆ ಬಾತ್ರೂಮ್ ತೊಳೆಯಕ್ಕೆ ಲಾಯಕ್ ನೀನು. ಸತ್ರನು ಹೋಗಲ್ಲ ನೀನು. ನೀನ್ ಸಾಯೋವರೆಗೂ ಹೋಗಲ್ಲ. ಒಂದ್ ವೇಳೆ ಹೋದ್ರೆ ಟಿವಿನೇ ಆಫ್ ಮಾಡ್ತೀನಿ. ಗೈಸ್, ಮತ್ತೆ ಈ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ನಾನು ಬಿಗ್ ಬಾಸ್ಗೆ ಯಾಕೆ ಹೋಗ್ಬೇಕು ಅನ್ನೋಕ್ಕೆ ಕಾರಣ ಇಷ್ಟೇ. ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೂವಿನ ಬಾಣದಂತೆ ಅಂತ ಸಾಂಗ್ ಆಡಿ ವೈರಲ್ ಆಗಿದ್ದೆ. ಅದು ಇಂಟೆನ್ಷನಲಿ ಮಾಡಿದಲ್ಲ, ಅದು ವೈರಲ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಜಸ್ಟ್ ಫ್ರೆಂಡ್ಸ್ ಎಂಟರ್ಟೈನ್ಮೆಂಟ್ ಗೋಸ್ಕರ ನಾನು ಆ ಸಾಂಗ್ ಆಡಿದ್ದೆ ಅಷ್ಟೇ ಹೊರತು. तो चलिए शुरू करते हैं. ನೀವು ಎಲ್ಲ ಯಾಕೆ ಸೂರ್ಯವಂಶ ಗಸಗಸೆ ಪಾಯಸ ಟ್ರೈ ಮಾಡಬಾರ್ದು? ಹೋಗುವ, ಆದ್ರೆ ಸಾಂಗ್ ಮಾತ್ರ ಆಡ್ಬೇಡ. ಇಂಥವರಿಗೆಲ್ಲ ಅವಕಾಶ ಕೊಟ್ರೆ ಕನ್ನಡಕ್ಕೆ ಅವಮಾನ. ಎಚ್ಚರ. ದೊಡ್ಡ ಸಾಧನೆ ಮಾಡಿದ್ಯಾ ನೀನು. ಬಿಗ್ ಬಾಸ್ ಹೋಗ್ಲೇಬೇಕು. ಏನ್ ಸಾಧನೆ? ಮೂಗಿನಲ್ಲಿ ಸಾಂಗ್ ಹೇಳಿದಕ್ಕೆ ನೀನು ಬಿಗ್ ಬಾಸ್ಗೆ ಹೋಗ್ಬೇಕಾ? ಈಗ ಪೇಪರ್ ಹಾಕೋರ್ನ ಪೇಪರ್ ನೋನು ಅಂತಾರೆ. ಹೌದು. ಹಾಲ್ ಹಾಕೋನ್ನ ಹಾಲ್ ನೋನು ಅಂತಾರೆ. ಹೌದು. ಭಿಕ್ಷೆ ಹಾಕೋನು ತಾನೇ ಭಿಕ್ಷುಕ ಅನ್ಬೇಕು. ನಮ್ಮನ್ನ ಯಾಕೆ ಭಿಕ್ಷುಕ ಅಂತಾರೆ? ಏನ ನಿನ್ನೆ ಮನೆ ಹತ್ರ ಇರ್ಲಿಲ್ಲ, ಸಿನಿಮಾಗ್ ಹೋಗಿದಂತೆ? ಓ ಕಣ, ತಂಗಿನ ಕರ್ಕೊಂಡ್ ಹೋಗಿದ್ದೆ. ನಿಂಗ್ ತಂಗಿನೇ ಇಲ್ವಲ್ಲ? ಅದಕ್ಕೆ ಕಣ ನಿನ್ ತಂಗಿನ ಕರ್ಕೊಂಡ್ ಹೋಗಿದ್ದೆ. ಸರಿ, ನಾನ್ ಫಿಲಮ್ಗೆ ಹೋಗಿದ್ ವಿಷಯ ನಿಂಗೆ ಯಾರು ಹೇಳಿದ್ರು? ಮನೇಲಿ ಯಾರು ಇಲ್ಲ ಅಂತ ಹೋಗಿದ್ದೆ, ನಿಮ್ಮ ಅಕ್ಕ ಹೇಳಿದ್ಲು. ನಮಸ್ತೆ ಮೇಡಮ್ ಅವರೇ. ಏನ್ ಅನ್ಸುತ್ತೆ ಇವತ್ತು ನಿಮ್ಗೆ? ನೋಡಿ, ಎಲ್ಲಾ ದೃಶ್ಯಗಳನ್ನ ನೋಡ್ತಾ ಇದ್ರ ಬೆಳಗ್ಗೆಯಿಂದ ಟಿವಿನ? ನೋಡ್ತಾ ಇದ್ವಿ ಮೇಡಮ್ ಅವರೇ, ಅದಕ್ಕೆ ಫೋನ್ ಮಾಡಿದ್ದು. ಏನ್ ಅನ್ಸ್ತಾ ಇತ್ತು ಹೇಳಿ? ಸುಮ್ನೆ ಮಾಡಿದೆ ಮೇಡಮ್ ಅವರೇ, ಇನ್ನೇನು ಇಲ್ಲ. ವಾ, ಸುಮ್ನೆ ಮಾಡಿದೆ ಮೇಡಮ್ ಅವರೇ, ಇನ್ನೇನು ಇಲ್ಲ. ಹಲೋ ಮಗ, ನೀ ಯಾರ ರೋಡ್ಲೆ ಕಾಲೇಜ್ ಹೋಗ್ತಿಲ್ಲ? ಅಲ್ಲೊಬ್ಬ ಕುಡಿದ್ ಮಕ್ಕೊಂದಾನೆ, ನೀ ಸೀದಾ ಕಾಲೇಜ್ ಹೋಗ. ಆಯ್ತಪ್ಪ. ಅಲೇ ಉದ್ಗಿಲ್ ದುಂದು ಒಂದು ಮೈತ್ಲೋಲು, ಇನ್ನೊಂದು ಪಾಂದಿತ್ತದೆ. ಪೆಂತು ಬ್ಯಾತು ಎಲ್ಲುತ್ತದೆ ಅಲ್ದು ಊಲ್ ಬಾಲ್ ಆಗೋದಿದೆ ನನ್ ಮದೊಂದು. ಒಂದಾದ್ರೂ ಅರ್ಥ ಆಗೋಗ್ ಮಾತಾಡಪ್ಪ. ನಿರಂತರ ಸುದ್ದಿಗಾಗಿ ನಿರೀಕ್ಷೆ ಟಿವಿ9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಜಯಂಗ್ಲೆ.